ಶ್ರೀರಾಮಕೃಷ್ಣ ಸೇವಾಶ್ರಮ ಪಾವಗಡ ಮತ್ತು ಹಾಲಪ್ಪ ಫೌಂಡೇಶನ್ ತುಮಕೂರು ಇವರ ಸಹಯೋಗದಿಂದ ತುಮಕೂರು ಜಿಲ್ಲಾ ದಿನಪತ್ರಿಕೆ ಹಂಚಿಕೆದಾರರ ಸಂಘದ 150 ಪತ್ರಿಕೆ ವಿತರಕರಿಗೆ ಜರ್ಕಿನ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀಮದ್ ಸ್ವಾಮಿ ಜಪಾನಂದಜಿ ಮಹಾರಾಜ್ ಪಾವಗಡರವರು ಮಾತನಾಡಿದರು. ಪತ್ರಿಕೆ ಮುದ್ರಣವಾದರೆ ಮಾತ್ರ ಸಾಲದು. ಮುದ್ರಣವಾದ ಪತ್ರಿಕೆಯನ್ನು ಜನರ ಮಧ್ಯೆ ತಲುಪಿಸುವುದು ಬಹಳ ಮಹತ್ತರವಾದ ಕಾರ್ಯ. ಮಳೆ, ಗಾಳಿ, ಚಳಿ ಎನ್ನದೇ ಪತ್ರಿಕೆ ಹಂಚುತ್ತಾರೆ ಎಂದು ಮಾತನಾಡಿದರು. ಕೆ. ಶಂಭುಲಿಂಗ ಅವರು ನಮ್ಮ ಪ್ರಜಾಪ್ರಗತಿ ಸಂಪಾದಕರಾದ ನಾಗಣ್ಣನವರು ನಮ್ಮ ವಿತರಕರಿಗೆ ಸಹಕಾರವಾದಂತೆ ಬೇರೆ ಪತ್ರಿಕೆಯವರು ನಮ್ಮ ವಿತರಕರಿಗೆ 1% ಆದರೂ ವಿತರಕರ ಮೇಲೆ ಗಮನವಿಲ್ಲ. ಮಳಿ, ಚಳಿ, ಗಾಳಿ ಯಾವುದೂ ಅವರಿಗೆ ಅರ್ಥವಾಗುವುದಿಲ್ಲ ಎಂದು ಹಂಚಿಕೆದಾರರ ಅಳಲನ್ನು ತೋಡಿಕೊಂಡರು. ಪ್ರಜಾಪ್ರಗತಿ ಹಿರಿಯ ಸಂಪಾದಕರಾದ ಶ್ರೀಯುತ ನಾಗಣ್ಣನವರು ಮಾತನಾಡಿ, ದಿನವಿಡೀ ಶಂಭೂರವರು ವಿತರಕರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಅವರ ಕೆಲಸ ಬಹಳ ಮಹತ್ತರವಾದದ್ದು. ಪತ್ರಿಕೆ ಓದುಗರ ಪತ್ರಿಕೆ ಚಂದ ಕೊಡುವಲ್ಲಿ ತುಂಬ ಸತಾಯಿಸುತ್ತಾರೆ. ಇತ್ತೀಚೆಗೆ ಪತ್ರಿಕೆ ಓದುವವರೇ ಕಡಿಮೆ ಆಗಿದ್ದಾರೆ ಎಂದು ಮಾತನಾಡಿದರು. ಈ ಸಭೆಯಲ್ಲಿ ಗೌರವಾಧ್ಯಕ್ಷರಾದ ನರಸಿಂಹಯ್ಯನವರು, ಜಿಲ್ಲಾ ಅಧ್ಯಕ್ಷರಾದ ಚಲವರಾಜು, ಕಾರ್ಯದರ್ಶಿ ವಾಸು ನಾದೂರು, ನಿರ್ದೇಶಕರು, ಮಂಡಳಿಯ ಸದಸ್ಯರು, ಹೆಚ್ಚಿನ ಸಂಖ್ಯೆಯಲ್ಲಿ ವಿತರಕರ ಬಂಧುಗಳು ಹಾಜರಿದ್ದರು. ವರದಿ ನರಸಿಂಹರಾಜು, ತುಮಕೂರು. ಈಗೆಲ್ಲ ಸ್ವಿಗ್ಗಿ, ಝೊಮ್ಯಾಟೊ ಅನ್ನೋ ಒಂದು ಹೆಚ್ಚಿನ ಕಡೆ ಗಮನ ಹರಿಸಿರೋದ್ರಿಂದ ಪತ್ರಿಕೆ ಹಂಚೋರೆಲ್ಲ ಏನು ಹೇಗಿದ್ದಾರೆ ಅಂತಂದರೆ, ಆಗ ಹುಡುಗರಾಗಿದ್ದವರು ಈಗೆಲ್ಲ ವಯಸ್ಸಿನವರಿದ್ದಾರೆ. ಈಗ ಅವರಿಗೆಲ್ಲ 50 ವರ್ಷ, 40 ವರ್ಷ, 60 ವರ್ಷದವರೇ ಈಗ ಪತ್ರಿಕೆಗಳನ್ನು ಹಾಕೋಕ್ಕೆ ಅವರೇ ಈಗ ಗಟ್ಟಿ, ಮತ್ತಿನ್ಯಾರೂ ಇಲ್ಲ. ಅಂತಹ ಪರಿಸ್ಥಿತಿ ಕರೋನಾದ ನಂತರ ಇದೆ. ಹಾಗಾಗಿ ನಾವು ಏನೇ ಒಂದು ಕಾರ್ಯಕ್ರಮಗಳನ್ನು ಮತ್ತೊಂದಾಗಿ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಪತ್ರಿಕಾ ವಿತರಕರಿಗೆ ಈಗಿನ ಸಂದರ್ಭದಲ್ಲಿ ಯಾರ್ಯಾರಿದ್ದಾರೆ ಅವ್ರುಗಳಿಗಾಗಿ ಸರ್ಕಾರದ ಸೌಲಭ್ಯಗಳು ಸಿಗಬೇಕು. ಈಗ ಆಲ್ರೆಡಿ ಕೆಲವೊಂದು ಸೌಕರ್ಯಗಳು ಸಿಕ್ಕಿದೆ, ಆದರೆ ಅದು ಹರಕಾಸಿನ ಮಜ್ಜಿಗೆ ಅಂತ ಇದೆ. ಅದು ಇನ್ನೂ ಹೆಚ್ಚಿನದಾಗಿ ಪತ್ರಿಕಾ ವಿತರಕರು ಮತ್ತು ಪತ್ರಿಕೆಗಳು ಉಳಿಸ್ಬೇಕಂದ್ರೆ ಇವರೇ ಈಗೇನು ವಯಸ್ಸಿನಲ್ಲಿ ಇದ್ದಾರೆ ಅವರೇ, ಮತ್ತಿನ್ಯಾರೂ ಇಲ್ಲ. ಹುಡುಗರಂತರೂ ಬರೋದಿಲ್ಲ ಪತ್ರಿಕೆ ಹಾಕೋದಕ್ಕೆ. ಯಾಕಂದರೆ ಮುಂಚೆ ಎಲ್ಲ BE ಮಾಡ್ಕೋಬೇಕು, ಮತ್ತು ಏನೋ PUC SLC ಮಾಡಬೇಕು ಅಂದ್ರೆ ಮನೇಲಿ ಕಷ್ಟ ಇರೋದು. ಈಗೆಲ್ಲ ಮನೆಗಳಲ್ಲೇ ಕಳಿಸ್ತಾ ಇಲ್ಲ. ಪತ್ರಿಕೆ ಹಾಕಬೇಕು ಅಂತಂದರೆ ಹುಡುಗರನ್ನ ಯಾರಿಗೂ ಕಳಿಸ್ತಾ ಇಲ್ಲ. ಏನಕ್ಕೆ ಅಂದರೆ ಪತ್ರಿಕೆ ಹಾಕೋದು. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರ್ಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿ. ಅನೇಕ ವರ್ಷಗಳಿಂದ ಇಂತಹ ಸೇವಾ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಿರುವಂಥ ನಮ್ಮ ಸಂಸ್ಥೆಗೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯನ್ನು ಅನುಷ್ಠಾನ ರೂಪಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದೀಗ ಶಂಭುಲಿಂಗ ಅವರು ನಮ್ಮ ರಾಜ್ಯದ ಪತ್ರಿಕಾ ವಿತರಕರ ಅಧ್ಯಕ್ಷರಾಗಿ 40,000 ಜನ ಇದ್ದಾರೆ ಅಂತ ತಿಳಿಸ್ಕೊಟ್ರು. ನಾನು ಅವ್ರನ್ನ ನೋಡಿದಾಗೆಲ್ಲ, ಇಂಥ ಕಾರ್ಯಕ್ರಮಗಳಿಗೆ ಬಂದಾಗೆಲ್ಲ ನಾನು ಒಂದು ಮಾತು ಹೇಳ್ತೀನಿ, ಏನು ಕಾರ್ಯಕ್ರಮ ನೀವು ಮಾಡಿದ್ರು ಇದೊಂದು ದೇಶದಲ್ಲೇ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಆಗಬೇಕು ಅಂತ ನನ್ನ ಆಸೆ. ಕರ್ನಾಟಕದಲ್ಲಿ ನಾನು ಚಿಕ್ಕ ಹುಡುಗನಿಂದ ನೋಡ್ತಾ ಇದ್ದೆ, ಪತ್ರಿಕೆಯನ್ನು ಹಾಕೋರು. ಇವರಿಗೆ ಧನ್ಯವಾದಗಳು ತಿಳಿಸ್ತಾ, ವೇದಿಕೆಯ ಮುಂಭಾಗದಲ್ಲಿರುವವರು ನಮ್ಮೆಲ್ಲ ಹಾಗೆ ವೇದಿಕೆ ಇಲ್ಲಿ ಹಾಸನ ಸಿದ್ಲಿಂಗಪ್ಪ ಅವರಿಗೆ ಹಾಗೂ ನಮ್ಮ ಗೌರವಾಧ್ಯಕ್ಷರಂತ ಅವರಿಗೆ ಹಾಗೂ ನಮ್ಮ ಡಾಕ್ಟರ್ ಎಸ್ ನಾಗಣ್ಣ ಅವರು, ಹಿರಿಯ ಪತ್ರಿಕೋದ್ಯಮಿ ಹಾಗೂ ಸಂಪಾದಕರು, ತುಮಕೂರು ಪ್ರಜಾಪ್ರಗತಿ, ಇವರು ಕೂಡ ತುಮಕೂರಿನ ನಗರದಲ್ಲಿ ಪತ್ರಿಕೆ ವಿತರಣೆ ಮಾಡುತ್ತಿರುವಂತಹ ಶ್ರೀನಿವಾಸರವರಿಗೆ ಕಣ್ಣಿನ ದೃಷ್ಟಿ ದೋಷ ಇದೆ. ಅವ್ರಿಗೆ ಒಂದು ಡ್ರಾಪ್ಸು ಬೆಳಗ್ಗೆ ಮತ್ತು ಮಧ್ಯಾಹ್ನ ಹಾಕ್ಕೊಂಡ್ರೆ ಮಾತ್ರ ಅವರು ಕಣ್ಣಿನ ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗ್ತಿರ್ತಕ್ಕಂಥ ಕಾಯಿಲೆ ಅವ್ರಿಗೆ ಹೊಂದಿರುವ ಕಾಣ್ತಿದೆ. ಈಗಲೂ ಕೂಡ ಪತ್ರಿಕೆ ಹಾಕ್ತಾ ಇದ್ದಾರೆ.
ಅವ್ರ ಜೀವನ ಭಾಳ ಕಷ್ಟ ಐತೆ. ಅದನ್ನು ಶ್ರೀಗಳ ಗಮನಕ್ಕೆ ಈ ಸಂದರ್ಭದಲ್ಲಿ ತರ್ತಾ ಇದ್ದೀನಿ. ನಾನು ವಾಹನ ಕಳಿಸ್ತೀನಿ, ಅವ್ರು ಅಲ್ಲಿಗೆ ಬರಲಿ, ನಮ್ಮ ಜೊತೆ ಒಂದು ದಿವಸ ಪೂರ್ತಿ ಇರಲಿ ಅಥವಾ 2 ದಿವಸ ಇದ್ರೂ ಇರಲಿ, ನಮ್ಮ ಗೆಸ್ಟ್ ಹೌಸಲ್ಲಿ ಇಟ್ಕೊಂಡು ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ರೀತಿಯ ಪರೀಕ್ಷೆ ಮಾಡಿ ಮುಂದೆ ಯಾವ ರೀತಿ ಅವ್ರ ಕಣ್ಣಿಗೆ ತೊಂದರೆ ಇಲ್ಲದೆ ಇದ್ದಂಗೆ ಡ್ರಾಪ್ಸ್ ಕೊಡೋದೇ ದೊಡ್ಡ ವಿಚಾರ ಅಲ್ಲ, ಆದರೆ ಅದು ಬಿಟ್ಟು ಇನ್ನು ಹೇಗೆ ಅದರ ಇಲ್ಲದೇ ಹೇಗೆ ನಾರ್ಮಲ್ ಲೈಫ್ ನಡಿಬೇಕು ಅನ್ನೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈಗ ಹೇಳಿದ್ದಕ್ಕೆ ಈಗಲೇ ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಾ, ನಿಮಗೆ ಧನ್ಯವಾದಗಳು. ಪೂಜ್ಯ ಸ್ವಾಮಿ ಜಪಾನಂದ ಮಹಾರಾಜರವರ ಅವರಿಗೆ ನನ್ನ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಹೇಳ್ತಾ, ನಿಮಗೂ ಕೂಡ ಸಹ ನಾವು ಬೆಳಗಿನ ಶುಭೋದಯವನ್ನು ಕೂಡ ಹೇಳ್ತಾ, ಇವತ್ತು ಈ ಒಂದು ಸ್ಥಳದಾನ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಬಹಳ, ಎಲ್ಲರೂ ಸಹ ಇಲ್ಲಿ ಒಂದು ಸಭೆ ಮಾಡೋದಕ್ಕೆ ಭಾಳ ಔಚಿತ್ಯವನ್ನು ಮತ್ತು ಆಶ್ರಯವನ್ನು ಕೊಡ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿರ್ತಕ್ಕಂಥ ಸಿದ್ದಲಿಂಗಪ್ಪನವರೇ, ಯಾವತ್ತೂ ಕೂಡ ಯಾವುದೇ ಊರಿನಲ್ಲಿ ಯಾವುದೇ ತಾಲೂಕಿನಲ್ಲಿ ಪತ್ರಕರ್ತರ ಒಂದು ಸಮಾವೇಶ ಆಗ್ತೀವಿ ಅಂತಕ್ಕಂಥ ಸಂದರ್ಭದಲ್ಲಿ ಯಾವತ್ತೂ ಜೊತೆಯಲ್ಲಿರ್ತಕ್ಕಂಥ ಶಂಭುಲಿಂಗ ಅವರೇ ಮತ್ತು ಸೆಕ್ರೆಟರಿ ಆಗಿರ್ತಕ್ಕಂಥ ನರಸಿಂಹಯ್ಯನವರೇ, ಕೃಷ್ಣಪ್ಪನವರೇ, ನಾನು ಇವತ್ತು ನೆನಪಾರೆ ಕೃಷ್ಣಪ್ಪನವರು, ಹೌದಾ, ಈ ರೀತಿ ಆಗಿರ್ತಕ್ಕಂಥದ್ದು ಭಾಳ ಸಾರಿ ನಿಮ್ಮನ್ನು ಕುರಿತು ಮಾತಾಡ್ತಾ ಇದ್ದೀವಿ. ಭಾಳಷ್ಟು ಈಗೆಲ್ಲ ಸ್ವಿಗ್ಗಿ ಝೊಮ್ಯಾಟೊ ಅನ್ನೋ ಒಂದು ಹೆಚ್ಚಿನ ಕಡೆ ಗಮನ ಹರಿಸಿರೋದ್ರಿಂದ ಪತ್ರಿಕೆ ಹಂಚೋರೆಲ್ಲ ಏನು ಹೇಗಿದ್ದಾರೆ ಅಂತಂದರೆ, ಆಗ ಹುಡುಗರಾಗಿದ್ದವರು ಈಗೆಲ್ಲ ವಯಸ್ಸಿನವರಿದ್ದಾರೆ. ಈಗ ಅವರಿಗೆಲ್ಲ 50 ವರ್ಷ 40 ವರ್ಷ 60 ವರ್ಷದವರೇ ಈಗ ಪತ್ರಿಕೆಗಳನ್ನು ಹಾಕೋಕ್ಕೆ ಅವರೇ ಈಗ ಗಟ್ಟಿ, ಮತ್ತಿನ್ಯಾರೂ ಇಲ್ಲ. ಅಂತಹ ಪರಿಸ್ಥಿತಿ ಕರೋನಾದ ನಂತರ ಇದೆ. ಹಾಗಾಗಿ ನಾವು ಏನೇ ಒಂದು ಕಾರ್ಯಕ್ರಮಗಳನ್ನು ಮತ್ತೊಂದಾಗಿ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಪತ್ರಿಕಾ ವಿತರಕರಿಗೆ ಈಗಿನ ಸಂದರ್ಭದಲ್ಲಿ ಯಾರ್ಯಾರಿದ್ದಾರೆ ಅವ್ರಗಳಿಗಾಗಿ ಸರ್ಕಾರದ ಸೌಲಭ್ಯಗಳು ಸಿಗಬೇಕು. ಈಗ ಆಲ್ರೆಡಿ ಕೆಲವೊಂದು ಸೌಕರ್ಯಗಳು ಸಿಕ್ಕಿದೆ, ಆದರೆ ಅದು ಹಣಕಾಸಿನ ಮಜ್ಜಿಗೆ ಅಂತ ಇದೆ. ಆದರೆ ಇನ್ನೂ ಹೆಚ್ಚಿನದಾಗಿ ಪತ್ರಿಕಾ ವಿತರಕರು ಮತ್ತು ಪತ್ರಿಕೆಗಳು ಉಳಿಸ್ಬೇಕಂದ್ರೆ ಇವರೇ, ಈಗೇನು ವಯಸ್ಸಿನಲ್ಲಿ ಇದ್ದಾರೆ ಅವರೇ, ಮತ್ತಿನ್ಯಾರೂ ಇಲ್ಲ. ಹುಡುಗರಂತರೂ ಬರೋದಿಲ್ಲ ಪತ್ರಿಕೆ ಹಾಕೋದಕ್ಕೆ, ಯಾಕಂದರೆ ಮುಂಚೆ ಎಲ್ಲ BE ಮಾಡ್ಕೋಬೇಕು ಮತ್ತು ಏನೋ PUC SLC ಮಾಡಬೇಕು ಅಂದ್ರೆ ಮನೇಲಿ ಕಷ್ಟ ಇರೋದು. ಈಗೆಲ್ಲ ಮನೆಗಳಲ್ಲೇ ಕಳಿಸ್ತಾ ಇಲ್ಲ, ಪತ್ರಿಕೆ ಹಾಕಬೇಕು ಅಂತಂದರೆ ಹುಡುಗರನ್ನ ಯಾರೂ ಕಳಿಸ್ತಾ ಇಲ್ಲ. ಏನಕ್ಕೆ ಅಂದರೆ ಪತ್ರಿಕೆ ಹಾಕೋದು. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರ್ಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿ. ಅನೇಕ ವರ್ಷಗಳಿಂದ ಇಂತಹ ಸೇವಾ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿರುವಂಥ ನಮ್ಮ ಸಂಸ್ಥೆಗೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯನ್ನು ಅನುಷ್ಠಾನ ರೂಪಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದೀಗ ಶಂಭುಲಿಂಗ ಅವರು ನಮ್ಮ ರಾಜ್ಯದ ಪತ್ರಿಕಾ ವಿತರಕರ ಅಧ್ಯಕ್ಷರಾಗಿ 40,000 ಜನ ಇದ್ದಾರೆ ಅಂತ ತಿಳಿಸ್ಕೊಟ್ರು.
ನಾನು ಅವ್ರನ್ನ ನೋಡಿದಾಗೆಲ್ಲ ಇಂಥ ಕಾರ್ಯಕ್ರಮಗಳಿಗೆ ಬಂದಾಗೆಲ್ಲ ನಾನು ಒಂದು ಮಾತು ಹೇಳ್ತೀನಿ, ಏನು ಕಾರ್ಯಕ್ರಮ ನೀವು ಮಾಡಿದ್ರು ಇದೊಂದು ದೇಶದಲ್ಲೇ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಆಗಬೇಕು ಅಂತ ನನ್ನ ಆಸೆ. ಕರ್ನಾಟಕದಲ್ಲಿ ನಾನು ಚಿಕ್ಕ ಹುಡುಗನಿಂದ ನೋಡ್ತಾ ಇದ್ದೆ, ಪತ್ರಿಕೆಯನ್ನು ಹಾಕೋರು ತುಮಕೂರು ಜಿಲ್ಲಾ ದಿನಪತ್ರಿಕೆ ಹಂಚಿಕೆದಾರರ ಅಧ್ಯಕ್ಷರಾದ ಶ್ರೀಯುತ ಚೆಲುವರಾಜ್ ಅವರು ವೇದಿಕೆ ಮೇಲಿರುವ ಗಣ್ಯರು ಹಾಗೂ ಪತ್ರಿಕಾ ವಿತರಕರನ್ನು ಸ್ವಾಗತಿಸಲಿದ್ದಾರೆ. ಈಗ ರಾಮಕೃಷ್ಣ ಶ್ರೀವಾಶ್ರಮದ ಪಾವಗಡ ಹಾಗೂ ಹಾಲಪ್ಪ ಫೌಂಡೇಶನ್ ತುಮಕೂರು ಇವರ ಸಹಯೋಗದಲ್ಲಿ 150 ಜನಕ್ಕೆ ದೃಷ್ಟಿ ವಿತರಣೆ ಪತ್ರಿಕಾ ವಿತರಕರಿಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀಮದ್ ಜಪಾನಂದ ಸ್ವಾಮೀಜಿ ಮಹಾರಾಜ್ ಅಧ್ಯಕ್ಷರು ಪಾವಗಡ ರಾಮಕೃಷ್ಣ ಆಶ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ಮಾಧ್ಯಮ ಮಿತ್ರರು, ಹಿರಿಯ ಏಜೆಂಟರು, ಪತ್ರಿಕಾ ಸ್ನೇಹಿತರು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮಗೂ ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಬೇಕಾಗಿ